ಗುರುಭ್ಯೋ ನಮಃ. ನಾನು ನಿಮ್ಮ ಜನಾರ್ದನಾಚಾರ್ಯ ಜ್ಯೋತಿಷ್ಯರು. ಇವತ್ತು ನಾನು ಧನುರಾಶಿಯ ಆಗಸ್ಟ್ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಧನುರಾಶಿಗೆ ಈಗ ಆಗಸ್ಟ್ ಮಾಸ ತುಂಬ ಉತ್ತಮವಾಗಿದೆ. ಶತ್ರುಬಾಧೆ ಬಗೆಹರಿಸ್ತದೆ. ಕುಜಗ್ರಹ ಬಂದು ಷಷ್ಠಮಭಾವದಲ್ಲಿ ಸ್ಥಿರವಾಗಿರ್ತಾನೆ. ಉತ್ತಮ ಫಲ ಅಂದರೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು, ಧನಲಾಭ, ಹಾಗೆ ಅದಕ್ಕೆ ತಕ್ಕಂಥ ಒಂದು ಫಲವನ್ನು ಸಹ ಕೊಡ್ತಾನೆ. ನಿಮ್ಗೆ ಇನ್ನೊಂದು ಹೇಳಬೇಕು ಅಂತಂದರೆ, ದುಂದು ವೆಚ್ಚ ಬೇಡ ಈ ಮಾಸದಲ್ಲಿ. ದುಂದು ವೆಚ್ಚ ಈಗ ಮಾಡಿಕೊಂಡ್ರೆ ನಿಮಗೆ ಈ ಮಾಸದ ಕೊನೆಯಲ್ಲಿ ಸ್ವಲ್ಪ ಗಲಿಬಿಲಿ, ಈ ಸಾಲ ಬಾಧೆಗಳು ಕಾಡಬಹುದು. ಅದಕ್ಕೆ ಈ ದುಂದು ವೆಚ್ಚಕ್ಕೆ ದಯವಿಟ್ಟು ಹೋಗಬೇಡಿ. ಒಳ್ಳೆ ಕೀರ್ತಿ ಬರ್ತದೆ, ನಿಮಗೆ ನೆಮ್ಮದಿ ಸಿಗ್ತದೆ. ಧಾರ್ಮಿಕವಾಗಿ ತುಂಬ ಆಸಕ್ತಿ ಹೊಂದುತ್ತೀರಾ ಈ ಆಗಸ್ಟ್ ಮಾಸದಲ್ಲಿ. ಪೂಜೆಗಳು ಮಾಡುವಂಥದ್ದಾಗಿರಲಿ, ಒಂದು ಒಳ್ಳೆಯ ಧಾರ್ಮಿಕ ಆಸಕ್ತಿಯನ್ನು ಮೈಗೆ ನಿಮಗೆ ಅಂಟ್ಕೊಳ್ತದೆ. ಶುಕ್ರ ಗ್ರಹ ಬಂದು ನವಮ ಸ್ಥಾನದಲ್ಲಿ ಉತ್ತಮ ಫಲ ಕೊಡ್ತಾನೆ. ನಿಮಗೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಏಳಿಗೆ. ರೋಗ ಪೀಡಿತ ವ್ಯಕ್ತಿಗಳಿಗೆ ಆ ರೋಗದಿಂದ ಮುಕ್ತಿಯಾಗಿ ಹೊರಗಡೆ ಬರಲಿಕ್ಕೆ ಒಂದು ಉತ್ತಮವಾದಂತಹ ಒಂದು ಕಾಲ ಕೂಡ್ಕೊಂಡ್ಬಂದಿದೆ. ಗುರುಭಕ್ತಿ ಜಾಸ್ತಿ ಆಗುವಂಥದ್ದು. ಚಿತ್ತಶುದ್ಧಿ ಅಂತಂದರೆ ಮನಸ್ಸು ಶುದ್ಧವಾಗಿರ್ತದೆ, ಕೂಲಾಗಿರ್ತೀರ. ಒಂಥರ ಮನಸ್ಸಿಗೆ ಒಂದು ಮುದ ನೀಡ್ತದೆ ನಿಮಗೆ ಈ ಮಾಸ ಬಂದು. ಏನು ನೆಮ್ಮದಿಯಿಂದ ಉಲ್ಲಾಸಭರಿತವಾಗಿ ತಾವು ಇರಬಹುದು. ಬುಧ ಮತ್ತು ಶುಕ್ರ ಗ್ರಹ ಜೊತೆಗಿರೋದ್ರಿಂದ ನಿಮಗೆ ಒಂದು ಒಳ್ಳೆಯ ಶುಭ ಫಲ ಸಿಗ್ತದೆ. ನೀವು ಮಾಡಿರುವಂಥ ಕೆಲಸಗಳಲ್ಲಿ ಭಾಳ ಶುಭವನ್ನು ಕೊಡುವಂಥದ್ದು. ನೀವೇನು ಅಪೇಕ್ಷೆ ಪಟ್ಟಿರ್ತೀರ ಫಲವನ್ನು, ಆ ಫಲ ನಿಮಗೆ ಖಂಡಿತವಾಗೂ ದೊರಕ್ತದೆ. ಪ್ರಸಿದ್ಧಿ ಪ್ರಾಪ್ತಿಯಾಗುವಂಥದ್ದು. ಯಶಸ್ಸು ನಿಮಗೆ ಸಿಗೋದ್ರಿಂದ ನಿಮಗೆ ಒಂದು ಪ್ರಸಿದ್ಧಿ ಪ್ರಾಪ್ತಿಯಾಗ್ತದೆ. ಅದನ್ನು ತಾವು ನಿಮ್ಮ ಸ್ವಪ್ರಯತ್ನದಿಂದ ಮಾಡ್ಕೋಬೇಕಾಗುವಂಥದ್ದು. ನಿಮಗೆ ಎಚ್ಚರಿಕೆ ಗಂಟೆ ಅಂತಂದರೆ, ರವಿಗ್ರಹ ನವಮ ಭಾವದಲ್ಲಿರುವಂಥದ್ದು, ಸ್ಥಿರವಾಗಿದ್ದಾನೆ. ಇಲ್ಲಿ ಏನಾಗ್ತದೆ ಕೇಳಿದರೆ, ತಪ್ಪೇ ಮಾಡ್ದೇ ಅಪರಾಧ ಪಟ್ಟವನ್ನು ಕಟ್ಕೊಳ್ಳುವಂಥದ್ದು. ಎಲ್ಲೋ ಒಂದು ತಪ್ಪು ನಡೆದೇ ಇರುವಂಥ ಜಾಗದಲ್ಲಿ ನೀವು ಹೋಗಿ ಅಲ್ಲಿ ಸಿಕ್ಕಾಕೊಳ್ಳುವಂಥದ್ದು ನಿಮ್ಮ ತಲೆ ಮೇಲೆ ಬರ್ತದೆ. ಅದಕ್ಕೇ ಸ್ವಲ್ಪ ಹುಷಾರಾಗಿರಿ, ಜಾಗ್ರತೆಯಿಂದ ಇರಿ. ಇಂಥ ತಪ್ಪುಗಳು ತಮ್ಮ ಮೈ ಮೇಲೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಶನಿ ವಕ್ರಿ ಅಂತಂದರೆ ಸಾಡೆ ಸಾತಿ. ಆದರೆ ಇಲ್ಲಿ ಶನಿಯ ಪಾತ್ರ ಏನೂ ಇರೋದಿಲ್ಲ. ನಿಮಗೆ ಯಾವುದೇ ಒಂದು ತೊಂದರೆ, ವಿಘ್ನಗಳು, ಆತಂಕ ಏನನ್ನೂ ಆಗೋದಿಲ್ಲ. ಅದಕ್ಕೆ ಧೈರ್ಯವಾಗಿ ತಾವು ಇರ್ಬೋದು. ನಿಮ್ಮ ಕೆಲಸ ಕಾರ್ಯವನ್ನು ಆರಾಮ್ಸೆ ಮಾಡಬಹುದು. ಇದು ಯಾವ ರೀತಿ ಅಂತಂದರೆ, ಪ್ರತಿಯೊಂದು ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿರ್ತದೋ ಅಲ್ಲಿಗೆ ಮಾತ್ರ ಅದರದ್ದು ಒಂದು ಪ್ರಭಾವ ಬೀರುವಂಥದ್ದು, ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ನಮ್ಮ ಮನೆಯಲ್ಲಿ ದೀಪ ಹಚ್ಚಿದಾಗ ನಮ್ಮ ಮನೆಗೆ ಮಾತ್ರ ಬೆಳಕು ಸಿಗ್ತದೆ, ಬಿಟ್ಟರೆ ಬೇರೆಯವ್ರ ಮನೆಗೆ ಬೆಳಕು ಹೋಗ್ತದಾ? ಇಲ್ವಲ್ಲ. ಆ ಥರವಾಗಿ ಯಾವ್ಯಾವ ಗ್ರಹಗಳ ಫಲ ಏನೇನು ಇರ್ತದೋ ನಮಗೆ ಸಿಗುವಂಥದ್ದು. ಶನಿಯಿಂದ ಉತ್ತಮ ಫಲ ಇದೆ, ಹೆದರುವಂಥದ್ದು ಏನೂ ಬೇಡ. ತೃತೀಯ ಭಾವದಲ್ಲಿ ಶನಿ ಇರೋದರಿಂದ ನಿಮ್ಗೆ ಅಂಥದ್ದೇನೂ ತೊಂದರೆ ಬರೋದಿಲ್ಲ. ಹಾಗೆ ಆರೋಗ್ಯ, ಕುಟುಂಬ ವಿಚಾರ, ವಿದ್ಯೆ, ನೀವು ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಫಲ. ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ. ಇನ್ನು ಆರೋಗ್ಯ ಸ್ವಲ್ಪ ಕೆಡಕಿದ್ದವರಿಗೆ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಕುಟುಂಬದಲ್ಲೂ ಕೂಡ ಉತ್ತಮ. ವಿದ್ಯಾರ್ಥಿಗಳಿಗೆ ವಿದ್ಯೆ ಒಳ್ಳೆ ತಲೆಗೆ ಹತ್ತುವಂಥದ್ದು. ನೀವು ಬರಿಬೇಕಾಗಿರುವಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಆಗುವಂಥದ್ದು, ಅಥವಾ ನೀವು ಮಾಡ್ತಿರುವಂಥ ಒಂದು ವ್ಯಾಸಂಗದಲ್ಲಿ ಸಂಪೂರ್ಣವಾದಂಥ ಒಂದು ಯಶಸ್ಸು ನಿಮಗೆ ಸಿಗ್ತದೆ. ಅದರ ಬಗ್ಗೆ ನಿಮಗೆ ಏನೂ ತೊಂದರೆ ಬೇಡ. ಇನ್ನೂ ಈ ಫಲ ಉತ್ತಮವಾಗಿ ಸಿಗಬೇಕು ಅಂತಂದರೆ ಶಿವನ ಆರಾಧನೆ ಮಾಡಿ. ಈ ಶ್ರಾವಣ ಮಾಸ ಆಗಿರೋದ್ರಿಂದ ಶಿವನ ಆರಾಧನೆ ಮಾಡಿ, ಶಿವ ಜಪವನ್ನು ಮಾಡಿ. ತುಂಬ ಚೆನ್ನಾಗಿರ್ತದೆ. ಒಂದು 5 ನಿಮಿಷ ಮನೆಯಲ್ಲಿ ಟೈಮ್ ಕೊಟ್ಟು ಅದಕ್ಕೋಸ್ಕರ ಮೀಸಲಿಟ್ಟು ಶಿವನ ಜಪ ಮಾಡಿ. ತುಂಬ ಒಳ್ಳೆಯದಾಗ್ತದೆ. ಸೂರ್ಯ ಬಲ 9ನೇ ಮನೆಗೆ ಬರ್ತಾನೆ ಸೂರ್ಯದೇವ. ಅದ್ಭುತವಾದಂಥ ಫಲ ಇದೆ. ಅದ್ಭುತವಾದಂಥ ಒಂದು ಬಲ ಕೊಡ್ತಾನೆ ನಿಮಗೆ. ನೀವು ಏನು ಅಂದ್ಕೊಂಡಿದ್ದು ಮಾಡುವಂತಹ ಒಂದು ಅದ್ಭುತವಾದಂತಹ ಬಲ ಇರ್ತದೆ. ಈ ಬಲದಿಂದ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನೀವು ಮಾಡಲಿಕ್ಕೆ ಹೊರಟವರು. ನಾಸ್ತಿಕರಾಗಿದ್ದವರು ಆಸ್ತಿಕರಾಗ್ತೀರ. ನಾಸ್ತಿಕ ಅಂದರೆ ಏನು? ದೇವರ ಮೇಲೆ ಅಷ್ಟೊಂದು ನಂಬಿಕೆ, ಭಕ್ತಿ, ಗೌರವ ಇಲ್ಲದೆ ಇರುವಂಥನು ನಾಸ್ತಿಕ. ಆಸ್ತಿಕ ಅಂದರೆ ದೇವರ ಮೇಲೆ ಭಕ್ತಿ ಇದ್ದವನು, ಒಂದು ದೈವೀದತ್ತವಾಗಿ ಸಮಾಜದಲ್ಲಿ ನಡ್ಕೊಳ್ಳುವಂಥವನು, ಪೂಜಾ ವಿಧಿವಿಧಾನಗಳನ್ನು ಮಾಡುವಂಥವನು, ದೇವರ ಹತ್ರ ಹೋಗಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವವನು, ದೇವಸ್ಥಾನಗಳಿಗೆ ಹೋಗಿ ಪೂಜೆ ಇತ್ಯಾದಿಯಾದ ಯಜ್ಞ ಯಾಗಾದಿಗಳನ್ನು ಮಾಡುವವನು ಆಸ್ತಿಕನಾಗಿರ್ತಾನೆ. ನೀವು ಈ ಮಾಸದಲ್ಲಿ
ಆಸ್ತಿಕರಾಗ್ತೀರಾ, ಪಾಪ ರಹಿತರಾಗ್ತೀರಾ. ಕೆಲವೊಂದು ಕೆಟ್ಟ ಕೆಲಸ ಮಾಡುವಂಥದ್ದು ಎಲ್ಲ ಒಂದು ಸಮಯ ಹಾಗೆ ಸನ್ನಿವೇಶಗಳು ನಿಮ್ಮಿಂದ ದೂರ ಇರ್ತದೆ. ಉನ್ನತ ಅಧಿಕಾರ, ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಒಂದು ಗೌರವ ಮತ್ತು ಒಳ್ಳೆಯ ಅಧಿಕಾರ ಸಿಗುವಂಥದ್ದು, ಅಧಿಪತ್ಯವನ್ನು ಸಿಗುವಂಥದ್ದು. ರವಿ ಗ್ರಹ ಬಂದುಬಿಟ್ಟು ನಿಮ್ಮ ಭಾಗ್ಯಗ್ರಹ ಆಗಿರ್ತಾನೆ. ನಿಮ್ಮ ಒಂದು ವಿಶೇಷವಾದಂತಹ ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಒಂದು ಬಲ ಕೊಡ್ತಾನೆ. ಆದರೆ ಯಾವುದೇ ನೀವು ಒಂದು ಡಿಸಿಷನ್ ತೊಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿಕೊಂಡು ಅದರ ಬಗ್ಗೆ ರಿಸರ್ಚ್ ಮಾಡಿ ಅದರ ಬಗ್ಗೆ ಗಂಭೀರವಾಗಿ ಆ ವಿಷಯದ ಬಗ್ಗೆ ತಿಳ್ಕೊಂಡು ನೀವು ಯಾವುದೇ ಒಂದು ಡಿಸಿಷನನ್ನಾದರೂ ತಗೋಬಹುದು. ಡಿಸಿಷನ್ ತಗೋಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಆ ಕಡೆ ಈ ಕಡೆ ಗಲಿಬಿಲಿ ಆಗ್ತದೆ. ಶುಕ್ರನಿಂದ ಸದ್ಯ ಉತ್ತಮ ಫಲ ಇದೆ. ಈ ಸದ್ಯ ಏನು ಪ್ರೆಸೆಂಟ್ ಏನು ನಡೀತಾ ಇದೆ ಅದು 24ನೇ ತಾರೀಕುವರೆಗೂ ಉತ್ತಮವಾದಂಥ ಫಲ ಇದೆ ನಿಮಗೆ. ಅದರ ಬಗ್ಗೆ ಯಾವುದೂ ಸಂದೇಹ ಬೇಡ. 24ನೇ ತಾರೀಕಿನ ನಂತರ ವಕ್ರಿ ಆಗ್ತಾನೆ. ವಕ್ರಿ ಆಗಿದ ತಕ್ಷಣವೇ ಕೆಡ ಉಂಟಾಗ್ತದೆ ಅಂತ ಹೇಳುವಂಥದ್ದು ಏನೂ ಇಲ್ಲ. ಒಂದು ಸ್ವಲ್ಪ ಏನು ನಿಮ್ಮ ನಿತ್ಯ ಜೀವನ ಸ್ವಲ್ಪ ಗಲಿಬಿಲಿಗೆ ಒಳಗಡೆ ಆಗುವಂಥದ್ದು. ಇದನ್ನು ನೀವು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಶಿವನ ಸ್ತೋತ್ರ ಮಾಡಿ, ಹಾಗೆ ಶನಿಗೆ ತೈಲಾಭಿಷೇಕ ಮಾಡಿ. ವಿಶೇಷವಾಗಿ ಶನಿ ದೇವಸ್ಥಾನಕ್ಕೆ ಹೋಗಿ ಒಂದು ತೈಲಾಭಿಷೇಕ ಮಾಡುವಂಥದ್ದು, ಇದು ತುಂಬ ನಿಮಗೆ ಒಂದು ಒಳ್ಳೆಯ ಫಲ ಕೊಡುವಂಥದ್ದು. ಅದೇ ರೀತಿ ಜನರಲ್ಲಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಏನು ಸರ್ವೇ ಸಾಮಾನ್ಯವಾಗಿ ರಾಶಿ ಆಧಾರದ ಮೇಲೆ ನಾನು ಹೇಳಬೇಕು ಅಂತಂದರೆ, ಮನೆ ಕಟ್ಟುವಂಥದ್ದು ಒಂದು ಏನು ನೀವು ಪ್ಲ್ಯಾನಲ್ಲಿ ಇದ್ದೀರೋ ಅದು ಮನೆ ಕಟ್ಟುವಲಿಕ್ಕೆ ಇವಾಗ ಶುರು ಮಾಡ್ಕೊಳ್ಬೋದು ತಾವು, ಅಥವಾ ಶುರು ಆಗ್ತದೆ ಆಟೋಮೆಟಿಕ್ಲಿ. ನಿಮ್ಮ ಪ್ಲ್ಯಾನ್ಗಳು ಈಗ ವರ್ಕೌಟ್ ಆಗ್ತದೆ, ಶುರು ಆಗ್ತದೆ. ಉನ್ನತ ಶಿಕ್ಷಣ, ಈಗ ಕೆಲವೊಬ್ಬರು ಬಂದು ವಿದೇಶದಲ್ಲಿ ಹೋಗಿ ವ್ಯಾಸಂಗ ಮಾಡಲಿಕ್ಕೆ ಇಷ್ಟಪಡುವಂಥವ್ರು ಅಥವಾ ಪ್ಲ್ಯಾನಲ್ಲಿ ಇದ್ದವರು ವಿದೇಶಕ್ಕೆ ಹೋಗಿ ಉನ್ನತ ಒಂದು ಮಾಸ್ಟರ್ಸ್ ಆಗಿರಲಿ, ಇಂಜಿನಿಯರ್ ಆಗಿರಲಿ, ಅಥವಾ MD ಅಥವಾ ಯಾವುದೇ ಒಂದು ಮೆಡಿಕಲ್ MBBS ಆಗಿ ಡಾಕ್ಟರ್ ಆಗಿ ಹೊಮ್ಮಲಿಕ್ಕೆ ಏನು ಆಲೋಚನೆಯಲ್ಲಿ ಇದ್ದವರಿಗೆ ಇದು ಒಂದು ಉತ್ತಮವಾದಂತಹ ಟೈಮ್. ಇದು ನೆಮ್ಮದಿ, ಜೀವನದಲ್ಲಿ ನೆಮ್ಮದಿ ಯಾರಿಗಾದರೂ ಮುಖ್ಯನೇ. ಆ ನೆಮ್ಮದಿ ಅತಿ ಹೆಚ್ಚಿನದಾಗಿ ನಿಮಗೆ ಸಿಗುವಂಥದ್ದು. ಮನುಷ್ಯನಿಗೆ ನೆಮ್ಮದಿ ಇಲ್ಲ ಅಂತಂದರೆ ಅವನು ಜೀವ ಇದ್ರೂ ಜೀವ ಇಲ್ದಿರೋ ಥರನೇ. ಒಂದು ಪೀಸ್ ಆಫ್ ಮೈಂಡ್ ಇದ್ದರೆ ಅವನಿಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕಾದ್ರೂ ಒಂದು ಏನೋ ಆಲೋಚನೆಗಳು ಉತ್ಪತ್ತಿ ಆಗುವಂಥದ್ದು ಅಥವಾ ಬೇರೆ ಬೇರೆ ಇನೋವೇಟಿವ್ ಐಡಿಯಾಗಳನ್ನು ಹೊರಗಡೆ ಬರುವಂಥದ್ದು ಆಗ್ತದೆ. ಇನ್ನೊಂದು ಧನುರ್ ರಾಶಿಯವ್ರದ್ದು ವಿಶೇಷ ಗುಣ ಏನಂತಂದರೆ, ಅವರು ಒಂದು ಗುರಿ ಇಟ್ಟರೆ ಅದು ಬಿಡೋರಲ್ಲ. ಅವರು ಆ ಗುರಿ ಸಾಧನೆ ಆಗೋ ತನಕನೂ ಅವರು ಅದರ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಈ ಒಂದು ಗುಣ ನಿಮಗೆ ಕಾಪಾಡ್ತದೆ ಇದರಲ್ಲಿ. ಅದಕ್ಕೇ ನೀವು ಮಾಡುವಂಥ ಕೆಲಸ ಶ್ರದ್ಧಾ ಭಾವ ಭಕ್ತಿಯಿಂದ ಮಾಡಿ. ಯಾವುದೇ ರೀತಿಯಾದ ಒಂದು ಗಲಿಬಿಲಿ ಬೇಡ. ಯಾಕಂತಂದರೆ ಈ ಮಾಸ ಎಲ್ಲದೂ ಚೆನ್ನಾಗೇ ಇದೆ. ಜೀವನ ಅಂತಂದ ಮೇಲೆ ಪ್ರತಿಯೊಂದು ನಾವು ಗ್ರಹಗತಿಗಳ ಅನುಸಾರವಾಗಿ ಹೋಗ್ಲಿಕ್ಕೆ ಆಗೋದಿಲ್ಲ. ಈಗ ನಿನ್ನೆ ಕಮಿಟ್ಮೆಂಟು ಇವತ್ತು ಕಂಟಿನ್ಯೂ ಆಗ್ತದೆ, ಇವತ್ತಿನ ಕಮಿಟ್ಮೆಂಟು ನಾಳೆ ಕಂಟಿನ್ಯೂ ಆಗೋದ್ರಿಂದ ನಾವು ಎಲ್ಲದಕ್ಕೂ ಗ್ರಹಗಳೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕರ್ಮಗಳು, ನಮ್ಮ ಕಾರ್ಯಗಳು ನಾವು ಶಿಸ್ತಿನಿಂದ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯಾದಂಥ ನಮಗೆ ಅಡೆತಡೆಗಳು, ತಡೆಗೋಡೆಗಳು ಉಂಟಾಗೋದಿಲ್ಲ. ಯಾರಿಗಾದರೂ ಮೋಸ ಮಾಡಿ ಜೀವನ ಮಾಡಬೇಕು, ಮೋಸ ಮಾಡಿ ನಾನು ಬದುಕ್ತೀನಿ ಅಂತಂದರೆ ಶನಿ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿದ್ದಾರೆ. ಅದರಿಂದ ನಿಮಗೆ ತಕ್ಕ ಪ್ರತಿಫಲ ಸಿಗ್ತದೆ. ಶನಿ ನಾವು ಮಾಡುವಂಥ ಕೆಟ್ಟ ಕೆಲಸಗಳಿಗೆ ತಕ್ಕದಾದಂಥ ಪ್ರತಿಫಲ. ಮೊದಲೆಲ್ಲ 12 ವರ್ಷ ಹೋಗ್ತಿತ್ತು ಅಂತ ಹೇಳ್ತಾರೆ. ಈ ಕಲಿಯುಗದಲ್ಲಿ 12 ವರ್ಷ ಹೋಗೋದಿಲ್ಲ. 12 ಮಾಸದೊಳಗಡೆಗೆ ನಿಮ್ಗೆ ಅದರದ ಪ್ರತಿಫಲವನ್ನು ಸಿಗುವಂಥದ್ದು. ಇನ್ನು ವಿಶೇಷವಾಗಿ ಈ ರಾಜಕೀಯ ವಿಭಾಗಕ್ಕೆ ಬಂದರೆ, ರಾಜಕೀಯ ವ್ಯಕ್ತಿಗಳಿಗೆ ಒಂದು ಲಾಭದಾಯಕವಾದಂಥ ಮಾಸ ಇದು. ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ರಾಜಕೀಯದಲ್ಲಿ ಒಳ್ಳೆಯ ಧನಲಾಭ ಬರುವಂಥದ್ದು, ತಾವು ಕೈಗೆಟ್ಕೊಂಡಂಥ ಒಂದು ಕೆಲಸ ಕಾರ್ಯಗಳು ಮುಗಿಯುವಂಥದ್ದು, ಮತ್ತು ಯಶಸ್ಸು ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗುವಂಥದ್ದು. ಈ ರಾಜಕೀಯ ಜೀವನದಲ್ಲಿ ತಾವು ಅಂದುಕೊಂಡಂಥ ಒಂದು ಎಲ್ಲ ಕೆಲಸಗಳು ಈಡೇರಲಿ ಅಂದ್ಕೊಂಡು ನಾನು ಹಾರೈಸ್ತೇನೆ ನಿಮಗೆ. ಶುಭ ಕಾರ್ಯ, ಮನೆಯಲ್ಲಿ ಕೆಲವೊಂದಿಷ್ಟು ಶುಭ ಕಾರ್ಯ ನಡೆಯುವಂಥದ್ದು. ಯಾವುದೇ ತಾವು ಮಾಡಬೇಕು ಅಂದ್ಕೊಂಡಿರುವಂಥ ಕೆಲವೊಂದು ಶುಭ ಕಾರ್ಯಗಳೇನಿರ್ತದೆ ಈ ಮಾಸದಲ್ಲಿ 100ಕ್ಕೆ 100ರಷ್ಟು ನಿಮ್ಮ ಕೈಗೂಡ್ತದೆ. ಕೆಲಸನೂ ಕೂಡ ನಡೆಯುವಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ವಿಶೇಷವಾಗಿ ಈ ಮಾಸದಲ್ಲಿ ಒಳ್ಳೆಯ ಧನಪ್ರಾಪ್ತಿ, ಯಶಸ್ಸು, ಪ್ರಸಿದ್ಧಿ ಎಲ್ಲವನ್ನೂ ತಂದುಕೊಡ್ತದೆ. ಸರ್ಕಾರ ಕಚೇರಿಗಳಲ್ಲಿ ಏನು ಉದ್ಯೋಗ ಮಾಡ್ತಾರಲ್ಲ ಅವರಿಗೆ ಒಂದು ಒಳ್ಳೆಯ ಮಾಸ ಇದು. ನಿಮ್ಮ ಕೆಲಸ ಕಾರ್ಯಗಳು ಇದೇ ರೀತಿ ಮುಂದುವರಿಯಲಿ, ಹಾಗೆ ಇದೇ ರೀತಿ ನಿಷ್ಠೆ ನ್ಯಾಯದಿಂದ ಮಾಡಿ ಇದಕ್ಕೆ ತಕ್ಕದಾದಂಥ ಫಲವನ್ನು ಆ ದೇವರು ನಿಮಗೆ ಕೊಟ್ಟೇ ಕೊಡ್ತಾನೆ. ವಿದೇಶ ಪ್ರಯಾಣ,
ವಿದೇಶ ಪ್ರಯಾಣ ಅಂತಂದರೆ ಈ ಬಿಸ್ನೆಸ್ ಟೂರ್ ಮೇಲೆ ಹೋಗುವಂಥವ್ರು, ಅಥವಾ ಬಿಸ್ನೆಸ್ ಮೀಟಿಂಗ್ ಮೇಲೆ ಹೋಗುವಂಥವರಿಗೆ, ಅಥವಾ ತಮ್ಮ ಕಚೇರಿ ಆಫೀಸ್ ಕೆಲಸದ ಮೇಲೆ ಹೋಗುವಂಥವರಿಗೆ ವಿದೇಶ ಪ್ರಯಾಣ ಸಂಭಾವನೆ ಆಗ್ತದೆ. ಹೋಗ್ತೀರಾ ತಾವು ವಿದೇಶಗಳಿಗೆ ಹೋಗುವಂಥದ್ದು ತುಂಬ ಇಲ್ಲಿ ನನಗೆ ಕಾಣ್ತಾ ಇದೆ. ಹಾಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಈಗ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇರೋವರೆಗೂ ಕೂಡ ಇದು ಒಳ್ಳೆಯ ಒಂದು ಕಾಲ. ಪಾರ್ಟ್ನರ್ಶಿಪ್ಪಲ್ಲಿ ತಾವು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಬಿಸ್ನೆಸ್ ಮಾಡೋವಂಥವ್ರಿಗೆ ಈ ಕಾಲ ಒಳ್ಳೆಯದು. ಮತ್ತು ಪಾರ್ಟ್ನರ್ಶಿಪ್ ಮೇಲೆ ತಾವು ಬಿಸ್ನೆಸ್ ಮಾಡ್ಬೋದು. ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ತಾವು ಬಿಸ್ನೆಸ್ ಮಾಡಬೇಕಾದ್ರೂ ನೀವು ನಿಮ್ಮ ಪಾರ್ಟ್ನರ್ಗಳ ವ್ಯಕ್ತಿತ್ವವನ್ನು ಗಮನಿಸಿ, ಅವರು ಎಂತಹ ವ್ಯಕ್ತಿ ಹೇಳುವಂಥದ್ದನ್ನು ನಿಮಗೆ ಗೊತ್ತಿರಲಿ. ಬ್ಲೈಂಡಾಗಿ ಹೋಗಿ ನೀವು ಇನ್ವೆಸ್ಟ್ ಮಾಡುವಂಥದ್ದಾಗಿರಲಿ, ಅವ್ರಿಗೆ ಬ್ಲೈಂಡಾಗಿ ನಂಬುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬೇಡಿ ಈ ಕಾಲದಲ್ಲಿ. ಯಾಕಂತಂದರೆ ಸುಣ್ಣದ ನೀರು ಕೂಡ ಹಾಲಿನ ಥರನೇ ಈ ಕಾಲದಲ್ಲಿ ಕಾಣೋದು. ಸುಣ್ಣದ ನೀರಿಗೂ ಹಾಲಿಗೂ ಏನೂ ವ್ಯತ್ಯಾಸ ಇಲ್ಲ, ನೋಡಲಿಕ್ಕೆ ಎರಡು ಹಾಲೆ. ಆದರೂ ಕೂಡ ನಾವು ಪರಾಂಬರಿಸಿ ನೋಡುವಂಥದ್ದು ಭಾಳ ಸೂಕ್ತವಾದದ್ದು. ಆಸ್ತಿ ಖರೀದಿ ಅಂತಂದರೆ ನೀವು ಒಂದು ಲ್ಯಾಂಡ್ ಖರೀದಿ ಮಾಡುವಂಥ ಒಂದು ಅವಕಾಶ ಇದೆ. ಮತ್ತು ಕೆಲವೊಂದಿಷ್ಟು ಫಾರ್ಮ್ ಹೌಸ್ಗಳು ಪರ್ಚೇಸ್ ಮಾಡೋರು, ಜಮೀನು ಪರ್ಚೇಸ್ ಮಾಡೋದಂತ ಎಲ್ಲ ಒಂದೇ. ಅದು ರಿಯಲ್ ಎಸ್ಟೇಟ್ ಫೀಲ್ಡು ಅವರಿಗೆ ತುಂಬ ಒಂದು ಶುಭವಾದ ತಿಂಗಳು ಇದು. ನೀವು ಆಸ್ತಿಯನ್ನು ಖರೀದಿ ಮಾಡ್ಬೋದು. ಬಂಗಾರ, ಲೋಹದ ವ್ಯಾಪಾರಿಗಳಿಗೆ ಅತ್ಯುತ್ತಮವಾದಂಥ ಮಾಸ. ಏನು ಹಾರ್ಡ್ವೇರ್ ಶಾಪ್ ಇರ್ತದೆ ಅವರಿಗೆ, ಹಾಗೂ ನಮ್ಮ ಬಂಗಾರದ ಅಂಗಡಿ ಮಾಲೀಕರಿಗೆ, ಅಥವಾ ಬೆಳ್ಳಿನೂ ಬಂತು, ಎಲ್ಲನೂ ಬಂತು, ಲೋಹಗಳು ಅಂತಂದರೆ ಎಲ್ಲನೂ ಬಂತು. ಇವರಿಗೆ ಒಂದು ಶುಭವಾದಂತಹ ಮಾಸ ಇದು. ಈ ಮಾಸದಲ್ಲಿ ತಮ್ಮ ಬಿಸ್ನೆಸ್ಸು ಕೂಡ ಏಳಿಗೆ ಆಗ್ತದೆ. ಅದೇ ರೀತಿಯಾಗಿ ಈ ಬಿಸ್ನೆಸ್ಸಲ್ಲೂ ಕೂಡ ನೀವು ಒಂದು ಯಶಸ್ಸು ಕಾಣ್ತೀರಾ. ಅತಿ ಹೆಚ್ಚಿನದಾಗಿ ಶನಿ ಮತ್ತು ಶಿವನ ಆರಾಧನೆ ಮಾಡಿ. ಈ ತಿಂಗಳಲ್ಲಿ ಧನಸ್ಸು ರಾಶಿಯವರು ಶಿವ ಮತ್ತು ಶನಿಯ ಆರಾಧನೆ ಮಾಡಿ ನೀವು ಅಂದುಕೊಂಡಿರುವಂಥ ಫಲಗಳು ದುಪ್ಪಟ್ಟಾಗಿ ಪರಿಣಾಮ ಕೊಡ್ತದೆ ನಿಮಗೆ. ಇದರಲ್ಲಿ ಯಾವ ಸಂದೇಹ ಬೇಡ. ಹಾಗೆ ನಿಮಗೆ ಮುಖ್ಯವಾಗಿ ಒಂದು ವಿಷಯ ಹೇಳಬೇಕು. ಇನ್ನು ನಾವು ಸದ್ಯದಲ್ಲೇ ಬಂದು ಈ ಆನ್ಲೈನ್ ಪ್ರೆಡಿಕ್ಷನ್ನ ಸ್ಟಾರ್ಟ್ ಮಾಡ್ತೀವಿ. ತಮಗೆ ಏನಾದರೂ ಇಂಥ ಕಷ್ಟ ತೊಂದರೆಗಳು ಇದ್ದಲ್ಲಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನೀವು ನಮ್ಮಿಂದ ಸಲಹೆ ಪಡ್ಕೋಬೋದು. ಅದಕ್ಕೆ ಪರಿಹಾರನೂ ಕೂಡ ನಾವು ಹೇಳ್ತೇವೆ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಬರುವಂಥ ಶ್ರಾವಣ ಮಾಸ ನಿಮಗೆ ಶುಭದಾಯಕವಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.